ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಕೋಲಾಲಂಪುರ್ನಿಂದ ಜೆಂಟಿಂಗ್ ಹೈಲ್ಯಾಂಡ್ಗೆ ಹೇಗೆ ಬರಬೇಕು ಅನ್ನೋದು ಹೇಳಿದ್ದೆ. ಜೊತೆಗೆ ಹೈಲ್ಯಾಂಡ್ ಕೆಳಭಾಗದಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಇಲ್ಲಿನ ರೆಸ್ಟೋರೆಂಟ್ ಬಗ್ಗೆ ಕೂಡ ಹೇಳಿದ್ದೆ. ಈಗ ನಾವು ಹೈಲ್ಯಾಂಡ್ಸ್ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಿಂದ ಮೇಲಕ್ಕೆ ಕಾರಲ್ಲೂ ಕೂಡ ಹೋಗ್ಬೋದು. ರೋಡಲ್ಲಿ ಹೋದರೆ 12 ಕಿಲೋಮೀಟ್ರ್ ಆಗುತ್ತೆ, ಅರ್ಧ ಗಂಟೆ ಜರ್ನಿ. ಕೇಬಲ್ ಕಾರಲ್ಲಿ ಹೋದರೆ 2.5 ಕಿಲೋಮೀಟರು, ಮಧ್ಯೆ ಒಂದು ಸ್ಟೇಷನ್ ಬರುತ್ತೆ, 10 ನಿಮಿಷ ಜರ್ನಿ. ನೋಡಿ, ತುಂಬ ದೊಡ್ಡ ಕ್ಯೂ ಇದೆ, ಫಾಸ್ಟ್ ಮೂಮೆಂಟು ಇರುತ್ತೆ, ಒಂದರಿಂದ ಒಂದು ಬರ್ತಾನೆ ಇರ್ತವೆ. 6 ಸೀಟರು ಮತ್ತು 10 ಸೀಟರ್ಸ್ ಇರ್ತವೆ. ನಾವು 6 ಸೀಟರು ತಗೊಂಡ್ವಿ. ನಾವು ಜೆಂಟಿಂಗ್ ಹೈಲ್ಯಾಂಡ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದೊಂದು ಸ್ಟೇಷನ್ ಬರುತ್ತೆ, ಅದರ ಹೆಸರು ಚಿನ್ಸೀವ್ ಸ್ಟೇಷನ್ ಅಂತ ಹೇಳಿ. ನೋಡಿ, ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಎರಡೂ ಕಡೆ ಅದ್ಭುತವಾದ ಪ್ರಕೃತಿ ರಮಣೀಯ ದೃಶ್ಯಗಳು ಎರಡೂ ಕಡೆ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದ್ದಾವೆ. ಸುತ್ತಲೂ ಮತ್ತು ಉದ್ಯಾನವನಗಳು. ಆ್ಯಕ್ಚುಲಿ ಇದಿರೋದು ಪರ್ವತ ಶ್ರೇಣಿಗಳಲ್ಲಿ. ಇದನ್ನು ಟಿ ವಾಂಗ್ಸಾ ಪರ್ವತ ಅಂತಲೂ ಕರೀತಾರೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕಾರ್ ರೋಡು. ನೋಡಿ, ಹೋಗೋವು ಬರೋವು ಕೇಬಲ್ ಕಾರ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ನೋಡಿ, ಅಲ್ಲಿ ಕಾಣಿಸ್ತಾ ಇರೋದೇ ಪಗೋಡ. ನೆಕ್ಸ್ಟ್ ಸ್ಟೇಷನ್ನು ಚಿನ್ಸೀವ್ ಸ್ಟೇಷನ್ನಲ್ಲಿ ಇಳಿದು ಅದನ್ನು ನೋಡಬಹುದು. ಅದೊಂದು ಬೌದ್ಧ ದೇವಾಲಯ, 9 ಅಂತಸ್ತಿದೆ. ಅದನ್ನು ಚಿನ್ಸೀವ್ ಕೇವ್ಸ್ ಟೆಂಪಲ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಸ್ಟಾಪ್ ಹೆಸರು ಕೂಡ ಅದೇ ಇದೆ. ನೋಡಿ, ಇಲ್ಲಿ ಬಂತು ಚಿನ್ಸೀವ್ ಸ್ಟೇಷನ್ನು. ಇಲ್ಲಿ ನಾವು ಕೇಬಲ್ ಕಾರ್ ಚೇಂಜು ಮಾಡ್ತಾ ಇದ್ದೀವಿ ನೋಡಿ. ನೋಡಿ ನೋಡಿ, ಇಲ್ಲಿ ನಾವು ಇಳಿತಾ ಇದ್ದೀವಿ. ಮತ್ತೆ ಇನ್ನೊಂದು ಕೇಬಲ್ ಕಾರ್ನಲ್ಲಿ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ನೋಡಿ, ಎಲ್ಲಿ ನೋಡಿದ್ರು ಕಂಪ್ಲೀಟ್ ಇಲ್ಲೆಲ್ಲ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನನಗೆಲ್ಲ ಕಾಶ್ಮೀರಲ್ಲಿ ಒಂಥರ ಹೋಗ್ತಾ ಇದ್ರು ಫ್ಲೈಟಲ್ಲಿ ಕಾಣಿಸ್ತಾ ಇರ್ತಾವಲ್ಲ, ಆ ಥರ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು. ಅದೇ ಥರ ಹೋಗ್ತಾ ಹೋಗ್ತಾ ಮೇಲಿನ ಕಟ್ಟಡಗಳು ಒಂದೊಂದಾಗಿ ಕಾಣಿಸೋಕೆ ಶುರುವಾಗ್ತಾ ಇದ್ದಾವೆ. ಅತಿ ಎತ್ತರದಲ್ಲಿ ಪರ್ವತ ಶ್ರೇಣಿಗಳಲ್ಲಿ ಇದೊಂದು ದೊಡ್ಡದಾದ ಅದ್ಭುತವಾದ ಬಿಲ್ಡಿಂಗ್ಸ್ ಕಟ್ಟಿರೋದೇ ಒಂದು ದೊಡ್ಡ ಆಶ್ಚರ್ಯ.
ಇಲ್ಲಿ ವರ್ಷ ಪೂರ್ತಿ ಟೆಂಪರೇಚರು 15 ಡಿಗ್ರಿಯಿಂದ 25 ಡಿಗ್ರಿವರೆಗೂ ಇರುತ್ತೆ. ತುಂಬ ಎತ್ತರದಲ್ಲಿ ಇರೋದ್ರಿಂದ ಹೆಚ್ಚಾಗಿ ಮಂಜಿನಿಂದ ಆವೃತವಾಗಿರುತ್ತದೆ. ಒಂಥರ ರೈನಿ ಫಾರೆಸ್ಟ್ ಥರನೂ ಕೂಡ ಇರುತ್ತೆ. ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ. ಪರ್ವತಗಳ ಮೇಲೆ ಈ ಥರ ಬಿಲ್ಡಿಂಗ್ಸು, ಇಷ್ಟೊಂದು ಹೈಟ್ ಆಗಿರೋವಂಥ ಕಟ್ಟಡಗಳು ಹ್ಯಾಕ್ ಕಟ್ಟಿದ್ರು ನಿಜವಾಗ್ಲೂ ಮಲೇಷಿಯನ್ಸ್ಗೆ ಹ್ಯಾಟ್ಸಪ್ ಹೇಳಬೇಕು. ಮೇಲ್ಗಡೆ ವರ್ಲ್ಡ್ ಕ್ಲಾಸ್ ಥೀಮ್ ಪಾರ್ಕ್ಗಳು ಸಹ ಇದ್ದಾವೆ. ಅದೇ ಥರ ಕೆಸೋನಿಯೋಗಳು ಮತ್ತು ತುಂಬ ವಿಶಾಲವಾದ ದೊಡ್ಡ ಶಾಪಿಂಗ್ ಮಾಲ್ಗಳು ಇವೆ. ಮೇಲೆ ಹೋದ್ಮೇಲೆ ಅವೆಲ್ಲ ನೋಡೋಣ. ನೋಡಿ ಅಲ್ಲಿ ಕಾಣಿಸ್ತಾ ಇರೋ 2 ಕಲರ್ಫುಲ್ ಬಿಲ್ಡಿಂಗ್ಸ್ನಲ್ಲಿ ಒಂದು ಫಸ್ಟ್ ವರ್ಲ್ಡ್ ಹೋಟೆಲ್ಲು, ಇನ್ನೊಂದು ಜೆಂಟಿಂಗ್ ಗ್ರ್ಯಾಂಡ್ ಕಾಂಪ್ಲೆಕ್ಸ್. ಈ ಹೋಟೆಲ್ಲು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ರೂಮ್ಸ್ ಇರೋ ಹೋಟೆಲ್ಗಳಲ್ಲಿ ಒಂದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಂಥ ಅದ್ಭುತವಾದ ಒಂಥರ ಏನೋ ಬೇರೆ ಪ್ರಪಂಚ, ವರ್ಲ್ಡ್ ಥರ ಇದೆ ನನಗೆ. ನಾವು ಮೇಲಿಂದ ನೋಡ್ತಾ ಇದ್ರೆ ಡ್ರೋನಲ್ಲಿ ಶೂಟ್ ಮಾಡ್ದಂಗಿದೆ ನೋಡಿ. ಈ ಫಸ್ಟ್ ವರ್ಲ್ಡ್ ಪ್ಲಾಜಾದಲ್ಲಿ ತುಂಬ ದೊಡ್ಡದು ವಿಶಾಲವಾದ ಇಂಡೋರ್ ಪಾರ್ಕ್ ಕೂಡ ಇದೆ. ಇಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದೆ. ಮತ್ತು ಇವಾಗ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇರೋದು. ಈಗ ನೋಡಿ, ಇವಾಗ ಇಲ್ಲಿ ಇಳ್ಕೊಂಡ್ವಿ, ಒಳಗಡೆ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಮಲೇಷ್ಯಾದ ಏಕೈಕ ಕ್ಯಾಸಿನೋ ಇದೆ. ಇದು 24/7 ತೆರೆದಿರುತ್ತೆ. ನೋಡಿ, ಈ ಪ್ಲಾಜಾ ಒಳಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ, ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಂದು 2 ಕಣ್ಣು ಸಾಲದು, ಎಲ್ಲಿ ನೋಡಿದ್ರು ಎಷ್ಟು ಒಂಥರ ಲೈಟಿಂಗ್ಸ್ ಅಂತೂ ಅದ್ಭುತವಾಗಿದೆ. ಇದನ್ನು ನೋಡೋಕ್ಕೆ ಮಿನಿಮಮ್ 1-2 ದಿವಸ ಆದರೂ ಬೇಕು. ಒಂದು ಕಡೆ ಥೀಮ್ ಪಾರ್ಕ್ಗಳು, ಹೈಟೆಕ್ ರೈಡ್ಸ್, ರೋಲರ್ ಕೋಸ್ಟರ್ಗಳು, ದೊಡ್ಡ ದೊಡ್ಡ ಸ್ಕ್ರೀನ್ಗಳು ನೋಡಿದಷ್ಟು ಕಾಣ್ತಾನೇ ಇದ್ದಾವೆ. ಎಷ್ಟು ಓಡಾಡಿದ್ರೂ ನೋಡೋದು ಇನ್ನೂ ಇದೆ ಅನ್ನಿಸ್ತಾನೇ ಇದೆ ನೋಡಿ. ನೋಡಿ, ನನಗಂತೂ ಓಡಾಡಿ ಆ ಕಡೆ ಈ ಕಡೆ ನೋಡಿ ಚೆನ್ನಾಗಿ ಒಂಥರ ಸುಸ್ತಾಗೋಯ್ತು.
ನೋಡಿ, ನನ್ನ ಮೊಮ್ಮಗನ ಬಗ್ಗೆ ಹೇಳಲೇಬೇಕು. ಎಷ್ಟು ಖುಷಿಯಾಗಿದ್ದಾನೆ ಅಂದರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಆ ಕಾರುಗಳಲ್ಲಿ. ನೋಡಿ ಹಿಂಗೆ ಓಡಾಡ್ತಾ ಇದ್ದಾನೆ, ನೋಡಿ ನೋಡಿ. ನೋಡಿ ಮತ್ತೆ ಬಂದ, ಮತ್ತೆ ಹೋಗಬೇಕು ಅಂತ ಕೇಳ್ತಾ ಇದ್ದಾನೆ. ಈ ಥರ ಖುಷಿಯಿಂದ ಎಲ್ಲ ನೋಡಿಕೊಂಡು ಕೋಲಾಲಂಪುರ್ಗೆ ಮತ್ತೆ ರಿಟರ್ನು ಕೇಬಲ್ ಕಾರ್ ಹತ್ತಿದ್ದೀವಿ. ರಿಟರ್ನ್ ಜರ್ನಿ ನಿಜವಾಗ್ಲೂ ಹೇಗಿತ್ತು ಅಂತಂದರೆ, ಪ್ರಕೃತಿಯ ಮಡುಲಲ್ಲಿ ಹಾಯಾಗಿ ವಿಹರಿಸ್ತಾ ಇದ್ದೀವಿ ಅಂತ ಅನಿಸ್ತು ನನಗೆ. ತುಂಬ ಅದ್ಭುತವಾಗಿ ಇರುವಂಥ ಅನುಭವ ಸಿಕ್ತು ನಮಗೆ. ನೋಡಿ, ಇದು ಚಿನ್ನಸ್ವಿ ಸ್ಟೇಷನ್ನು. ಇಲ್ಲಿ ಇಳಿದು ಪಗೋಡ ಮತ್ತು ಕೇವ್ಸ್ ನೋಡೋಕ್ಕೆ ಹೋಗ್ಬೋದು. ನೋಡಿ, ಇಲ್ಲಿ ಬರೆದಿದ್ದಾರೆ ಚಿನ್ನಸ್ವಿ ಸ್ಟೇಷನ್. ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಕೋಲಾಲಂಪುರ್ನ ಉಳಿದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.